ಅರ್ಕಾವತಿ ನದಿ ಪಕ್ಕವೇ ಕಸದ ರಾಶಿ, ಆಸ್ಪತ್ರೆ ತ್ಯಾಜ್ಯಕ್ಕೂ ಮುಕ್ತ ಜಾಗ. ಕನಕಪುರ ಅರ್ಕಾವತಿ ನದಿ ಸಂರಕ್ಷಣೆಯ ಬಗ್ಗೆ ದೊಡ್ಡ ಮಾತುಗಳು ಕೇಳಿ ಬರುತ್ತಿರುವ ನಡುವೆಯೇ ಕನಕಪುರ ಟೌನ್ನಲ್ಲಿ ನದಿಯ ಪಕ್ಕದಲ್ಲೇ ಕಸದ ರಾಶಿ ಸುರಿಯುತ್ತಿರುವ ಆರೋಪ ಕೇಳಿ ಬಂದಿದೆ. ಕೋಟೆ ಗಣಪತಿ ದೇವಸ್ಥಾನದ ಸಮೀಪವೇ ಹೊಸದಾಗಿ ಡಂಪಿಂಗ್ ಪ್ರದೇಶದಂತೆ ಬಳಸಲಾಗುತ್ತಿದ್ದು, ನಗರಸಭೆ ಹಾಗೂ ಖಾಸಗಿ ವಾಹನಗಳ ಮೂಲಕ ಕಸವನ್ನು ತಂದು ಸುರಿಯಲಾಗುತ್ತಿದೆ ಎನ್ನಲಾಗಿದೆ. ಇದರ ನಡುವೆ ಆಸ್ಪತ್ರೆಗಳಿಂದ ಹೊರಬರುವ ಔಷಧಿ ಹಾಗೂ ವೈದ್ಯಕೀಯ ತ್ಯಾಜ್ಯವನ್ನು ನದಿ ಪಕ್ಕದಲ್ಲಿ ಹಾಕಲಾಗುತ್ತಿದೆ ಎಂಬ ಗಂಭೀರ ಆರೋಪ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ. ವೈದ್ಯಕೀಯ ತ್ಯಾಜ್ಯವನ್ನು ನಿಯಮಾನುಸಾರ ಸಂಗ್ರಹಿಸಿ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಬೇಕಾದ ಸಂದರ್ಭದಲ್ಲಿ ನದಿ ಪಕ್ಕದಲ್ಲೇ ಎಸೆಯಲಾಗುತ್ತಿದ್ರೆ ಇದು ಪರಿಸರ ಮತ್ತು ಸಾರ್ವಜನಿಕ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಅರ್ಕಾವತಿ ನದಿ ಈಗಾಗಲೇ ಮಾಲಿನ್ಯದ ಸಮಸ್ಯೆ ಎದುರಿಸುತ್ತಿದೆ. ಸರ್ಕಾರಿ ದಾಖಲೆಗಳಲ್ಲಿಯೂ ಕನಕಪುರದ ಅರ್ಕಾವತಿ ನದಿ ವ್ಯಾಪ್ತಿಯು ಮಾಲಿನ್ಯ ಪೀಡಿತ ಪ್ರದೇಶವಾಗಿ ಗುರುತಿಸಲ್ಪಟ್ಟಿದ್ದು, ನದಿ ಮಾಲಿನ್ಯಕ್ಕೆ ಒಳಚರಂಡಿ ಹಾಗೂ ಕೈಗಾರಿಕಾ ತ್ಯಾಜ್ಯ ಪ್ರಮುಖ ಕಾರಣಗಳಾಗಿವೆ ಎಂದು ವರದಿಗಳಲ್ಲಿ ಉಲ್ಲೇಖಿಸಲಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ನದಿ ದಡದಲ್ಲೇ ಮತ್ತಷ್ಟು ಘನತ್ಯಾಜ್ಯ ಹಾಗೂ ವೈದ್ಯಕೀಯ ತ್ಯಾಜ್ಯ ಸುರಿಯಲಾಗುತ್ತಿದೆ ಎಂಬ ಆರೋಪ ಸತ್ಯವಾಗಿದ್ರೆ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಅಥವಾ ಎಲ್ಲವೂ ಗೊತ್ತಿದ್ರೂ ಜಾಣ ಮೌನವೇ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ. ಇತ್ತೀಚೆಗಷ್ಟೇ ಕನಕಪುರದ ಅರಳಾಳು ಘನತ್ಯಾಜ್ಯ ನಿರ್ವಹಣಾ ಘಟಕದಲ್ಲಿ ವರ್ಷಗಳಿಂದ ಸಂಗ್ರಹವಾಗಿದ್ದ ಸಾವಿರಾರು ಟನ್ ಲೆಗಸಿ ತ್ಯಾಜ್ಯದ ವಿಚಾರವಾಗಿ ಉಪಲೋಕಾಯುಕ್ತರು ಅಧಿಕಾರಿಗಳ ಕಾರ್ಯವೈಖರಿ ಕುರಿತು ಆಕ್ಷೇಪ ವ್ಯಕ್ತಪಡಿಸಿದರು. ಇದೀಗ ಅರ್ಕಾವತಿ ನದಿ ದಡದ ಕಸದ ವಿಲೇವಾರಿ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಕಸ ಸುರಿಯುತ್ತಿರುವವರು ಯಾರು, ನಗರಸಭೆ ವಾಹನಗಳು ಇದರಲ್ಲಿ ಭಾಗಿಯಾಗಿವೆಯೇ, ಆಸ್ಪತ್ರೆ ತ್ಯಾಜ್ಯವನ್ನು ಯಾರು ವಿಲೇವಾರಿ ಮಾಡುತ್ತಿದ್ದಾರೆ ಎಂಬುದನ್ನು ಬಹಿರಂಗಪಡಿಸಬೇಕಿದೆ. ನದಿ ಉಳಿದ್ರೆ ಮಾತ್ರ ಜಲಚರಗಳು ಉಳಿಯುತ್ತವೆ, ನದಿ ನೀರನ್ನು ಅವಲಂಬಿಸಿರುವ ಜನರ ಬದುಕು ಉಳಿಯುತ್ತದೆ. ಹೀಗಾಗಿ ಅರ್ಕಾವತಿ ನದಿಯನ್ನು ಕಸದ ತಾಣವನ್ನಾಗಿ ಪರಿವರ್ತಿಸುವುದನ್ನು ತಕ್ಷಣ ತಡೆದು ನದಿ ದಡದಲ್ಲಿ ಸುರಿದಿರುವ ತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ತೆರವುಗೊಳಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂಬ ಆಗ್ರಹ ಕೇಳಿಬರ್ತಿವೆ. ಅರ್ಕಾವತಿ ನದಿ ಕಸದ ಗುಂಡಿ ಆಗಬೇಕೆ ಅಥವಾ ಮುಂದಿನ ಪೀಳಿಗೆಗೆ ಉಳಿಸಬೇಕಾದ ಜೀವನಾಡಿ ಆಗಬೇಕೆ ಎಂಬುದಕ್ಕೆ ಅಧಿಕಾರಿಗಳು ಉತ್ತರ ನೀಡಬೇಕಿದೆ.